ಓನರ್ಗೆ ಅವನ ಪರ್ಸನಲ್ ಡ್ರೈವರ್ ಆಗಿದ್ದ. ಹೌದು, ಈಸ್ ಆಲ್ಸೋ ಫ್ರಮ್ ಗುಜರಾತ್. ಇನ್ನೊಂದು ನಾನು ಈ ಸಮಯದಲ್ಲಿ ತಮಗೆ ಏನು ನಾನು ಅಪೀಲ್ ಮಾಡ್ತೀನಿ ಅಂತಂದ್ರೆ, ಈ ಫ್ಯಾಕ್ಟ್ರೀಸ್ ಇಂಡಸ್ಟ್ರಿಯಲಿಸ್ಟ್ ಅಲ್ಲಿ ಅವರು ಹೊರಗಡೆಯಿಂದ ಲೇಬರ್ಸ್ನ ತಗೋತಾರೆ. ಈಗ ಇದೇ ಫ್ಯಾಕ್ಟ್ರಿ ನೀವು ನೋಡಿದ್ರೆ 35 ಜನ ಇದ್ದಾರೆ. ಅದರಲ್ಲಿ 35 ಜನದಲ್ಲಿ 7 ಸ್ಟೇಟ್ ಇಂದ ಕೆಲಸ ಮಾಡ್ತಾ ಇದ್ದಾರೆ ಅವರು. ವೆಸ್ಟ್ ಬೆಂಗಾಲ್, ಬಿಹಾರ್, ಮಧ್ಯಪ್ರದೇಶ್, UP, ತಮಿಳುನಾಡು. ಅವರು ಯಾವುದೇ ರೀತಿ ಅಥೆಂಟಿಕೇಟೆಡ್ ಆಗಿ ಅಥವಾ ನಮ್ಮಲ್ಲಿ ನಮ್ಮ ಪೊಲೀಸ್ ವೆರಿಫಿಕೇಶನ್ ಮಾಡ್ಲಾರ್ದೆ ಅವ್ರು ಇಟ್ಕೊಂಡಿರ್ತಾರೆ. ಯಾವುದೇ ಒಂದು ಲೇಬರರ್ನ ನೀವು ನಿಮ್ಮ ಇಂಡಸ್ಟ್ರಿಗೆ ತಗೋತಿರೋ ಅಥವಾ ನಿಮ್ಮ ಫ್ಯಾಕ್ಟ್ರಿಗೆ ತಗೋತಿರೋ ಅಂದ್ರೆ ಅದಕ್ಕೆ ಪೊಲೀಸ್ ವೆರಿಫಿಕೇಶನ್ ಇಸ್ ಅ ಮಸ್ಟ್. ಅದನ್ನ ನೀವು ಒಂದು ಹೆಸರು ಕೊಟ್ರೆ ನಾವು ಅದನ್ನ ನಿಮ್ಗೆ ಪತ್ತೆ ಮಾಡಿ ಕೊಡ್ತೀವಿ ಅವರಲ್ಲಿ ಏನಾದ್ರು ಕ್ರಿಮಿನಲ್ ಆಂಟಿಸಿಡೆಂಟ್ಸ್ ಏನಾದ್ರು ಇದೆ ಅಂತ. ಬಟ್ ಯಾವುದೇ ರೀತಿ ಅವರು ಅದನ್ನ ವೆರಿಫೈ ಮಾಡ್ಲಾರ್ದೆ ಇಟ್ಕೊಂಡಿದ್ದಾರೆ. ಅದು 7 ಸ್ಟೇಟ್ ಇಂದ ಬಂದವರಿದ್ದಾರೆ. ಮತ್ತೆ ಅವರು ವರ್ಡ್ ಆಫ್ ಮೌತ್ ಅಂದ್ರೆ ನೀನ್ ಬಿಟ್ಟು ಹೋಗ್ತಾ ಇದ್ರೆ ಇನ್ನೊಬ್ನಿಗೆ ಯಾರಿಗೋ ಸೇರಿಸು ಅಂತ ಹೇಳಿ ಕರ್ಕೊಳ್ಳೋದು, ಆ ರೀತಿ ಮಾಡಬಾರ್ದು. ಅವರು ಯಾರಿಗೂ ಪರಿಚಯ ಇದ್ದವ್ರಿಗೆ ಕರ್ಕೊಂಡ್ಬಂದು ತಮ್ಮಲ್ಲಿ ಕೊಡ್ತಾರೆ, ಅವ್ರನ್ನ ಇವರು ಕೆಲಸ ಮಾಡಿಸ್ತಾರೆ. ಅದು ಇಂಥ ಇಂಪಾರ್ಟೆಂಟ್ ಗೋಲ್ಡ್ ಆಗಲಿ, ಸಿಲ್ವರ್ ಆರ್ಟಿಕಲ್ಸ್ ಆಗಲಿ, ಬೆಳೆಬಾಲು ಏನೇನೋ ಎಕ್ಸ್ಪೆನ್ಸಿವ್ ಇದಿರುತ್ತೆ ಅಂತ ಫ್ಯಾಕ್ಟ್ರೀಸ್ ಅಲ್ಲಿ ಕೆಲಸ ಮಾಡೋ ವರ್ಕರ್ಸ್ದು ಆಂಟಿಸಿಡೆಂಟ್ಸ್ ಪೊಲೀಸ್ ವೆರಿಫಿಕೇಶನ್ ಚೆಕ್ ಮಾಡಲೇಬೇಕಾಗುತ್ತೆ.